ಶಿವ ವಿಷ್ಣುಗಳಲ್ಲಿ ವೈರಸ್ಯವೇನೂ ಇಲ್ಲ. ಶಿವನಿಗೂ ವಿಷ್ಣುವಿಗೂ ನಿತ್ಯ ಮೈತ್ರಿ, ಅವರ ನಡುವೆ ವಿರಸವೇ ಇಲ್ಲವಂತೆ. ಯಾವಾಗಲೂ ಸಮರಸ ಸರಸ ಅವರಿಬ್ಬರ ಮಧ್ಯದಲ್ಲಿ. ಆದರೆ ಈ ಶೈವರಿಗೆ ವೈಷ್ಣವರಿಗೆ ಜಗಳ ಮುಗಿಯುವುದಿಲ್ಲ. ಶೈವರು ಮತ್ತು ವೈಷ್ಣವರು ನಿತ್ಯ ಕಾದಾಡ್ತಾರೆ, ಆದರೆ ಶಿವ ಮತ್ತು ವಿಷ್ಣು ಒಂದಾಗಿ ಇರ್ತಾರೆ, ಅವರು ಬೇರೆ ಆಗುವುದೇ ಇಲ್ಲ. ತಂತ್ರಶಾಸ್ತ್ರ ಹೇಳುವಂತೆ ಮನುಷ್ಯನ ಮಸ್ತಿಷ್ಕ ಇದೆಯಲ್ಲ, ಮನುಷ್ಯನ ಮಿದುಳು, ಅದು ಇಲ್ಲದಿದ್ದರೆ ಮನುಷ್ಯನೇ ಅಲ್ಲ, ಅವನು ಏನೂ ಅಲ್ಲ. ಮನುಷ್ಯನಲ್ಲ ಮಾತ್ರ ಅಲ್ಲ, ಅದು ಜೀವವೇ ಅಲ್ಲ. ಆ ಮಸ್ತಿಷ್ಕದಲ್ಲಿ ಎರಡು ಭಾಗವಂತೆ, ಒಂದು ಭಾಗ ಕೈಲಾಸ, ಇನ್ನೊಂದು ಭಾಗ ವೈಕುಂಠ. ಮಸ್ತಿಷ್ಕದಲ್ಲೇ ಎರಡು ಭಾಗಗಳು. ಅದನ್ನೇ ನೀವು ಇನ್ನೊಂದು ಭಾಷೆಯಲ್ಲಿ ಸಹಸ್ರಾರ ಚಕ್ರ ಅಂತ ಹೇಳುವುದಾದ್ರೆ, ಆ ಸಹಸ್ರಾರ ಚಕ್ರದಲ್ಲಿ ಸದಾಶಿವನ ನೆಲೆಯೂ ಕೂಡ ಇದೆ, ಪರ ವಾಸುದೇವನ ನೆಲೆಯೂ ಕೂಡ ಇದೆ. ಅವರಿಬ್ಬರು ಒಟ್ಟಿಗೆ ಇರ್ತಾರೆ ಅಲ್ಲಿ. ಸ್ವಾರಸ್ಯ ಅಂದರೆ ಬಲಭಾಗ ಶಿವನಿಗೆ ಸೇರಿದ್ದು, ಮಿದುಳಿನ ಬಲಭಾಗ ಶಿವನಿಗೆ ಸೇರಿದ್ದು, ಅದು ನಿಯಂತ್ರಣ ಮಾಡುವುದು ಶರೀರದ ಎಡಭಾಗವನ್ನು. ಮಸ್ತಿಷ್ಕದ ಎಡಭಾಗ ವಿಷ್ಣುವಿಗೆ ಸೇರಿದ್ದು, ಅದು ವೈಕುಂಠ ಅಂತ ಕರೆಸಿಕೊಳ್ತದೆ, ಅದು ನಿಯಂತ್ರಣ ಮಾಡುವುದು ಶರೀರದ ಬಲಭಾಗವನ್ನು. ಅಂದರೆ ಅವರಿಬ್ಬರು ಒಂದೇ, ಅವರಿಬ್ಬರು ಬೇರೆ ಅಲ್ಲ. ಈಗ ನೀವು ಯಾರು ವೈಷ್ಣವರೋ ಶಿವರೋ ಏನು ಬೇಕಾದ್ರೆ ಇಲ್ಲಿ ಮಿದುಳಿನ ಅರ್ಧ ಭಾಗ ತೆಗೆದು ಹಾಕ್ಲಿಕ್ಕೆ ಆಗ್ತದ? ನಾನು ಶೈವ ಅಂತ ಮಿದುಳಿನ ಎಡಭಾಗವನ್ನು ಕತ್ತರಿಸಿ ಹಾಕ್ಲಿಕ್ಕೆ ಆಗ್ತದೆ, ವೈಷ್ಣವ ಅಂತ ಬಲಭಾಗವನ್ನು ಕತ್ತರಿಸಿ ಹಾಕ್ಲಿಕ್ಕೆ ಆಗ್ತದೆ? ಸಾಧ್ಯ ಇಲ್ಲ ಅಲ್ವಾ? ಎರಡೂ ಸೇರಿಯೇ ದೇಹ, ಎರಡೂ ಸೇರಿಯೇ ಜೀವನ, ಎರಡೂ ಸೇರಿಯೇ ನಮ್ಮ ಬದುಕು ಮುಂದುವರಿಯುವಂಥದ್ದು. ಅದಿಲ್ಲದೆ ಒಂದು ಕ್ಷಣವೂ ಕೂಡ ಬದುಕಿಲ್ಲ ನೋಡಿ. ಹಾಗೆ ನಿಜವಾಗಿ ಅದೆರಡು ಕೂಡ ಒಂದೇ, ಒಟ್ಟಿಗೆ ಇರ್ತಾರೆ ಅವರಿಬ್ಬರು ಕೂಡ. ಅನೇಕ ಕಾರ್ಯಗಳನ್ನು ಒಟ್ಟಿಗೆ ಮಾಡ್ತಾರೆ. ರಾಮನಾಗಿ ವಿಷ್ಣು ಅವತರಿಸಿ ಬಂದರೆ ಆಂಜನೇಯನಾಗಿ ಶಿವ ಆವಿರ್ಭಾವಗೊಂಡರೆ ಇಬ್ಬರು ಸೇರಿ ಅಂಥ ಒಂದು ಅದ್ಭುತವಾದ ಕಾರ್ಯವನ್ನು ಮಾಡಿ ರಾಮಾಯಣ ಅಂತ ಹೆಸರಾಯ್ತದೆ. ಹಾಗಾಗಿ ರಾಮಾಯಣ ಅಂತ ಏನು ಅಂದರೆ ಶಂಕರನಾರಾಯಣ. ಹೇಗಪ್ಪ ಅದು ಅಂದರೆ ರಾಮಾಯಣ ಅಂದರೆ ರಾಮದೇವರು ಮತ್ತು ಹನುಮಂತ ಮಾಡಿದ ಅದ್ಭುತ ಕಾರ್ಯಗಳು, ಅದಕ್ಕೆ ರಾಮಾಯಣ ಅಂತ ಹೆಸರು. ಅವರಿಬ್ಬರು ಯಾರು ಅಂದರೆ ಒಬ್ಬ ಶಂಕರ, ಇನ್ನೊಬ್ಬ ನಾರಾಯಣ.